ಅನಂತ ಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ. ತದುಪಪ್ರೇಯಾಯ ಸರ್ವಜವೇನ ಇತ್ಯಾದಿ ಮಾತುಗಳ ಮೂಲಕ ಪರಮಾತ್ಮನನ್ನ ತಿಳಿಯುವುದಕ್ಕೆ ಹೊರಟಂತಹ ಇಂದ್ರನಿಗೆ ಆ ಯಕ್ಷದ ವಾತಾವರಣದಲ್ಲಿದ್ದಂತಹ ಚತುರ್ಮುಖ ಬ್ರಹ್ಮಾಣಿ ಮತ್ತು ರುದ್ರದೇವರು ಎಲ್ರು ಅಂದ್ರೆ ಪ್ರಧಾನವಾಗಿ ಇಷ್ಟು ಜನ, ಲಕ್ಷ್ಮಿ ಇಷ್ಟು ಜನ ಮರೆಯಾಗ್ತಾರೆ. ಅಲ್ಲಿ ಉಮಾ ಮಾತ್ರ ಕಾಣಿಸಿಕೊಳ್ತಾಳೆ ಅನ್ನೋದನ್ನ ಹೇಳಿದ್ರು. ಕಾಣಿಸಿಕೊಂಡಾಗ ಅವನು ಉಳಿದಿದ್ದೆಲ್ಲ ಇದ್ದಕ್ಕಿದ್ದಂತೆ ತನಗೆ ಕಣ್ಣಿಗೆ ಕಾಣಿಸಿ ಮರೆಯಾದಾಗ ಅವನಿಗೆ ಪ್ರಶ್ನೆ ಬಂತು, ಯಾರವರೆಲ್ಲ? ಸ ತಸ್ಮಿನ್ನೇವಾಕಾಶೆ ಸ್ತ್ರಿಯಂ ಆಜಗಾಮ ಉಮಾಂ ಬಹುಶೋಭಮಾನಾಂ ಉಮಾಂ ಹೈಮವತೀಂ ತಾಂ ಹೋವಾಚ ಕಿಮೇತದ್ಯಕ್ಷಂ. ಆ ಬಂಗಾರದ ಮೈಬಣ್ಣದ ಪಾರ್ವತೀ ದೇವಿ ಮಾತ್ರ ಉಳಿದದ್ದೆಲ್ಲ ಮರೆಯಾದಾಗ ಅವನ್ ಕೇಳ್ತಾನೆ, ಕಿಮೇತದ್ಯಕ್ಷಮಿತಿ, ಏನಿಲ್ಲಿ ಯಕ್ಷ ಇತ್ತಲ್ಲ ಅಂತ. ಯಾರೋ ಬಂದವರಿಗೆ ಇನ್ಯಾವುದೋ ಪ್ರಶ್ನೆಯನ್ನ ಕೇಳುದ್ ಸಾಧ್ಯ ಇಲ್ಲ, ಅಲ್ಲೇ ನೋಡಿದವ್ರಿಗೆ ಮಾತ್ರ. ಈಗ ಯಾರೋ ಅಲ್ಲಿ ನಿಂತಿರ್ತಾರೆ, ಒಬ್ಬ ಹೊರಟೋಗ್ಬಿಡ್ತಾನೆ, ಯಾಕೆ ಹೋದ ಅಂತ ನಾವು ಕೇಳ್ತೇವೆ. ಇನ್ಯಾರೋ ಹೀಗ ಅಷ್ಟೊತ್ತಿಗೆ ಬರ್ತಾನೆ, ಅವನ ಹತ್ರ ನಾವು ಕೇಳಲ್ಲ ಯಾಕೆ ಹೋದ ಅಂತ, ಯಾಕಂದ್ರೆ ಅವನು ನಮ್ಮ ಹಾಗೆ ಬಂದವ ಅಂತ ನಮ್ಗೆ ಕರೆಕ್ಟ್ ಗೊತ್ತಿರುತ್ತೆ. ಯಾರ ಹತ್ರ ಪ್ರಶ್ನೆ ಕೇಳಬಹುದು ಅಂದ್ರೆ ಯಾರಿಗೆ ಆ ವಿಷಯದ ಬಗ್ಗೆ ಗೊತ್ತಿದೆಯೋ ಮತ್ತು ಅವರು ಕೂಡ ನಮ್ಮಂತೆ ಎದುರುಗಡೆ ಒಬ್ಬ ದೃಷ್ಟಿ ಇಟ್ಟವರಾಗಿದ್ರು, ಮತ್ತು ಇನ್ನೂ ವಿಶೇಷ ಇಲ್ಲಿ ಆಚಾರ್ಯ ಹೇಳಿದ್ರು ಅವ್ರ ಜೊತೆಗೆ ಒಬ್ಬಳಿದ್ಲು ಅಂತ ಇವಳು. ಆದ್ರಿಂದಾಗಿ ಇನ್ನು ಹೆಚ್ಚು ಸ್ಪಷ್ಟ ಆಗುತ್ತೆ ಕೇಳಲಿಕ್ಕೆ ಈ ವಾಕ್ಯ. ಯಾಕೆ ನನ್ನನ್ನ ಕಂಡೊಡನೆ ಎಲ್ಲ ಮರೆಯಾಯಿತು ಅಂತ ಅಲ್ಲಿ ಮಾತು ಬಂತು. ಅವಳು ಹೇಳ್ತಾಳೆ, ಬ್ರಹ್ಮೇತಿ ಹೋವಾಚ ಬ್ರಹ್ಮಣೋ ವಾ ಏತದ್ವಿಜಯೇ ಅಮಹೀಯಧ್ವಮಿತಿ ತತೋ ಹೈವ ವಿಧಾಂಚಕಾರ ಬ್ರಹ್ಮೇತಿ ತಸ್ಮಾದ್ವಾ ಏತೆ ಹೈ ದೇವಾಃ ಅತಿತರಾಮಿವಾನ್ಯಾನ್ನ ದೇವಾನ್ ಯದಗ್ನಿರ್ವಾಯುರಿಂದ್ರಸ್ತೆ ತೇಹ್ಯೇನನ್ನೇತಿಷ್ಟಂ ಪಸ್ಪೃಶುಃ ತೇಹ್ಯೇನ ಪ್ರಥಮೋ ವಿಧಾಂಚಕಾರ ಬ್ರಹ್ಮೇತಿ. ಅವಳು ಹೇಳ್ತಾಳೆ, ಬ್ರಹ್ಮೇತಿ ಹೋವಾಚ, ನೀನು ಯಕ್ಷ ಅಂದ್ರೆ ಏನು ಅಂತ ಕೇಳಿದ್ಯಲ್ವಾ, ಅದು ತುಂಬಿದ್ದು. ಬ್ರಹ್ಮೇತಿ ಹೋವಾಚ ಬ್ರಹ್ಮಣೋ ವಾ ಏತದ್ವಿಜಯೇ. ಬ್ರಹ್ಮನ ವಿಜಯದಲ್ಲಿ ನಾವು ಗೆದ್ದೆವು, ಅಮಹೀಯಧ್ವಂ, ನಾವು ಗೆದ್ದೆವು ಅಂತ ತೀರ್ಮಾನ ಅಂದ್ರೆ ಕುಣಿದಾಡ್ತಾ ಇದ್ರಿ. ತಥೋಹೈವ ವಿಧಾಂಚಕಾರ ಬ್ರಹ್ಮೇತಿ, ಅದಕ್ಕೋಸ್ಕರ ಅವನು ನೀವೆಲ್ಲ ಗೆದ್ದಿದ್ದು ನಾನು ಅಂತ ನಿಮ್ಮ ಮುಂದೆ ತೋರಿಸಿದ. ತಸ್ಮಾದ್ವಾ ಏತೇ ದೇವಾ ಅತಿತರಾಂ ಇವ ಅನ್ಯಾನ್ ದೇವಾನ್ ಯದಗ್ನಿರ್ವಾಯುರಿಂದ್ರಸ್ತೆ ಕಿ ಏನತ್ ನೇದಿಷ್ಟಂ ಪಸ್ಪೃಶು. ಆದ್ದರಿಂದಲೇ ಈ ದೇವತೆಗಳೆಲ್ಲ ಆ ಯಕ್ಷನ ಬಳಿಗೆ ಬಂದಾಗ ಯದಗ್ನಿ ವಾಯು ಮತ್ತು ತೇ, ನಿನ್ನೆಲ್ಲರನ್ನು ಕೂಡ ಮೀರಿ ನಿಂತಿದ್ದೇನೆ, ನಿಮಗಿಂತ ಅತ್ಯಂತ ದೂರದಲ್ಲಿದ್ದೇನೆ, ನಿಮಗೆ ನಾನು ಮುಟ್ಲಿಕ್ಕೆ ಸಿಗಲಾರದವನು ಅಂತ ಅವನು ತೋರಿಸಿಕೊಟ್ಟಿದ್ದಾನೆ.
ನೀನೇ ಮೊದಲಿಗೆ ಇದ್ಯಾವುದು ಇದೇನು ಅಂತ ಪ್ರಶ್ನೆ ಕೇಳಿದ್ದು. ಪ್ರಥಮೋ ವಿಧಾಂಚಕಾರ ತಸ್ಮಾದ್ವಾ ಇಂದ್ರಃ ಅತಿತರಾಂ ಇವಾನ್ಯಾನ್ ದೇವಾನ್ ಸಹ್ಯೇನೇದಿಷ್ಟಂ ಪಸ್ಪರ್ಶ ಸಹ್ಯೇನ ಪ್ರಥಮೋ ವಿಧಾಂಚಕಾರ ಬ್ರಹ್ಮೇತಿ. ಆದ್ರಿಂದ ಉಳಿದ ದೇವತೆಗಳಿಗಿಂತ ಇಂದ್ರ ಹಿರಿಯ ಅಂತ ಗೊತ್ತಾಯ್ತು. ತಸ್ಮಾದ್ವಾ ಇಂದ್ರಃ ಇತರಾನ್ ಅತಿತರಾಂ, ಉಳಿದವರನ್ನೆಲ್ಲ ಮೀರಿ ನಿಂತ. ಅವನಿಗಿಂತ ಮೀರಿ ನಿಂತವರೆಲ್ಲ ಮರೆಯಾದ್ರು, ಅವನಿಗಿಂತ ಕೆಳಗಿನವರೆಲ್ಲ ಹೊರಟು ಹೋದ್ರು. ಆದ್ರಿಂದಾಗಿ ಅವರಿಗಿಂತ ಇವನು ದೊಡ್ಡವ ಅಂತ ಗೊತ್ತಾಯ್ತು, ಇವನಿಗಿಂತ ಅವರು ದೊಡ್ಡವರು ಅಂತ ಗೊತ್ತಾಯ್ತು. ಆದ್ರೆ ಅವ್ರು ಯಾರು ದೇವರನ್ನ ಮುಟ್ಲಿಕ್ಕಾಗ್ಲಿಲ್ಲ. ಆದ್ರೆ ಭಗವಂತ ಯಾರು ಇಂದ್ರ ಅವರನ್ನ ಮುಟ್ಟಿದ, ಅವನನ್ನ ಸ್ಪರ್ಶಿಸಿದ. ವಿಧಾಂಚಕಾರ, ಪ್ರಥಮೋ ವಿಧಾಂಚಕಾರ. ಅವ್ರು ಯಾರೂ ನಿನ್ನನ್ನ ಮುಟ್ಲಿಲ್ಲ, ಆದ್ರೆ ನೀನು ಅವರನ್ನ ಪ್ರಶ್ನಿಸಿದೆ, ಆದ್ರಿಂದಾಗಿ ನಿನಗೆ ಮುಟ್ಲಿಕ್ಕೆ ಅವಕಾಶ ಸಿಕ್ತು. ಉಮಾಸಾ ಸಮ್ಯಗಾಚಷ್ಟ ತಸ್ಮೈ ವಿಷ್ಣುಂ ಪರಂ ಪದಂ ತಸ್ಮಾತ್ ಬ್ರಹ್ಮಾ ಚ ವಾಯುಶ್ಚ ಶೇಷವೀಂದ್ರೌ ಶಿವಸ್ತಥಾ ಸಭಾರ್ಯಾ ಗರ್ವಿಣೋ ನಾಸನ್ ಸುರೇಭ್ಯಸ್ತೇಧಿಕಾಸ್ತತಃ. ಉಮಾ ಸಾ ಸಮ್ಯಗಾಚಷ್ಟ, ಉಮೆ ಆ ಇಂದ್ರನಿಗೆ ಸರಿಯಾಗಿ ಬಿಡಿಸಿ ಹೇಳಿದ್ಲು. ವಿಷ್ಣುಂ ಪರಂ ಪದಂ, ವಿಷ್ಣು ಅನ್ನೋದು ಪರಮ ಪದ, ಅದು ಶ್ರೇಷ್ಠವಾದ ಪದ, ಅದು ಅಸಾಧಾರಣವಾದ ಪದ. ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದದ್ದು ಅಂತ ಪಾರ್ವತಿ ದೇವಿ ಇಂದ್ರನಿಗೆ ಹೇಳ್ತಾಳೆ. ಯಸ್ಮಾತ್ ಬ್ರಹ್ಮಾ ಚ ವಾಯುಶ್ಚ ಶೇಷವೀಂದ್ರೌ ಶಿವಸ್ತಥಾ, ಅವನಿಂದ ಬ್ರಹ್ಮ, ವಾಯು, ಶೇಷ, ಇಂದ್ರ ಅಂದ್ರೆ ವೀಂದ್ರ, ವೀಂದ್ರ ಅಂದ್ರೆ ಗರುಡ, ಗರುಡ ಶಿವ ಮತ್ತು ಸಭಾರ್ಯಾಹ ಅವನ ಹೆಂಡಂದಿರು. ಶೇಷನ ಹೆಂಡತಿ ವಾರುಣಿ, ಗರುಡನ ಹೆಂಡತಿ ಸುಪರ್ಣಿ ಮತ್ತು ಶಿವನ ಹೆಂಡತಿ ಪಾರ್ವತಿ, ಇವರೆಲ್ಲರೂ ಇದ್ರು. ಆದ್ರೆ ಅವರೆಲ್ಲರೂ ಕೂಡ ಸುರೇಭ್ಯ ತೇ ಅಧಿಕಾಹ, ಸುರರಿಗಿಂತ ಅವರು ಹಿರಿಯರಾದ್ರಿಂದಾಗಿ ನ ಆಸನ್, ಹೊರಟು ಹೋದ್ರು. ಇಂದ್ರಸ್ತು ಪ್ರಥಮಂ ಬ್ರಹ್ಮ ವ್ಯಜಾನಾತ್ ತೇನ ತೂತ್ತಮಃ, ಇಂದ್ರ ಉಳಿದ ದೇವತೆಗಳಿಗಿಂತ ಹೆಚ್ಚುಗಾರಿಕೆ ಉಳ್ಳವನು. ಯಾಕೆಂದ್ರೆ ಅವನು ಮೊದಲು ಬ್ರಹ್ಮನನ್ನ ತಿಳಿಯುವ ಪ್ರಯತ್ನ ಮಾಡಿದ. ದಕ್ಷಾದಿಭ್ಯಸ್ತಥಾ ಕಾಮ ಸಜ್ಞಾತುಂ ಪೂರ್ವಮುಕ್ತವಾನ್, ದಕ್ಷಾದಿಗಳಿಗಿಂತ ಕಾಮ ಹಿರಿಯ, ಯಾಕೆಂದ್ರೆ ಇಂದ್ರ ಮತ್ತು ಕಾಮ ಸಮಾನ ಸ್ಕಂಧರು. ದಕ್ಷೋ ಬೃಹಸ್ಪತಿಶ್ಚೈವ ಮನುಃ ಕಾಮಾತ್ಮಜಸ್ತಥಾ ಸೂರ್ಯಾಚಂದ್ರಮಸೌ ಧರ್ಮೋ ವರುಣಶ್ಚ ಪುರೋಮಿತಿ. ದಕ್ಷ, ಬೃಹಸ್ಪತಿ, ಮನು, ಕಾಮನ ಮಗನಾದಂತಹ ಅನಿರುದ್ಧ, ಸೂರ್ಯ, ಚಂದ್ರ ಮತ್ತು ಧರ್ಮ, ಮುಂದೆ ವರುಣ, ಹೀಗೆ ಒಬ್ಬೊಬ್ರು ಮುಂದೆ ಇಂದ್ರನಿಗಿಂತ ನಂತರದವರಾಗಿ ಕಾಣಿಸಿಕೊಳ್ತಾರೆ. ನಾಸಿಕ್ಯ ವಾಯುರಗ್ನಿಶ್ಚ ಪ್ರಥಮಂ ತದಪಶ್ಯತಾಂ, ನಾಸಿಕ್ಯವಾಯು ಅಗ್ನಿಶ್ಚ, ನಾಸಿಕ್ಯವಾಯು ನಮ್ಮ ಮೂಗಿ. ಅದ್ ಯಾಕೆ ಹೇಳಿದ್ರು ಅಂತಂದ್ರೆ ಇಲ್ಲಿ ಯಾರೆಲ್ಲ ಇದ್ರು ಅಂತ ಗೊತ್ತಾಗುತ್ತೆ ಅಂತ. ವಾಯು ಅಂದ್ರೆ ಬಹಳ ಜನ ಅಲ್ಲಿ ಬ್ರಹ್ಮನ ಜೊತೆಯಲ್ಲಿ ವಾಯು ಭಾರತೀಯರು ಇತ್ಯಾದಿಗಳೆಲ್ಲ ಇದ್ರು ಅಂದ್ಮೇಲೆ ಮತ್ತೆ ಅವನೇ ಇಲ್ಲಿ ಬಂದು ನೀನ್ ಯಾರು ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ವಲ್ಲ. ಆದ್ರಿಂದಾಗಿ ಅವರಷ್ಟು ಜನ ಬಿಟ್ಟು ಉಳಿದವರು, ಅದ್ರಲ್ಲಿ ನಾಚಿಕ್ಯ ವಾಯು ಒಬ್ಬ ಇದ್ದ, ಆದ್ರಿಂದಾಗಿ ವಾಯು ಅನ್ನುವ ಶಬ್ದದಿಂದ ಅವನನ್ನ ಸ್ವೀಕಾರ ಮಾಡಬೇಕು. ನಾಸಿಕ್ಯ ವಾಯುರಗ್ನಿಶ್ಚ ಪ್ರಥಮಂ ತದಪಶ್ಯತಃ, ಮೊದ್ಲು ಹೋಗಿ ನೋಡಿದ್ದು ಅವರಿಬ್ರೆ, ಅಗ್ನಿ ಮತ್ತು ವಾಯು. ಸರ್ವ ದೇವಾಧಿಕಾಸ್ತಸ್ಮಾತ್ ಏತೇ ದೇವಾ ಪ್ರಕೀರ್ತಿತಾ, ಇನ್ನುಳಿದ ದೇವತೆಗಳಿಗಿಂತ ಇವರೆಲ್ಲ ಹಿರಿಯರಾದ್ರಿಂದಾಗಿ ಇವರನ್ನು ದೇವತೆಗಳು ಅಂತ ಕರೀತಾರೆ, ಅಂದ್ರೆ ಪ್ರಧಾನ ದೇವತೆಗಳು ಅಂತ ಕರೀತಾರೆ. ಏತೇಭ್ಯಶ್ಚೇಂದ್ರ ಕಾಮೌತು ತಾಭ್ಯಾಂ ಬ್ರಹ್ಮಾದ ಯೋಧಿಕಾ. ಈ ನಾಸಿಕ್ಯವಾಯು ಮೊದಲಾದ ಹಿಂದೆ ಹೇಳಿದ ಪ್ರಜಾಪತಿ, ದಕ್ಷ, ಇಂದ್ರ ಅಂದ್ರೆ ಕಾಮಾತ್ಮಜ, ಇವ್ರೆಲ್ಲರಿಗಿಂತ ಇಂದ್ರ ದೊಡ್ಡವ.
ಈ ಇಂದ್ರನಿಗಿಂತ ಏತೇಭ್ಯ ಇಂದ್ರಕಾಮವು ತಾಭ್ಯಾಂತು ಆ ಇಂದ್ರಕಾಮರಿಗಿಂತ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಲಕ್ಷ್ಮಿ, ಗರುಡ, ಶೇಷ, ರುದ್ರ, ಅವನ ಮಡದಿಯರು, ಅವರ ಮಡದಿಯರೆಲ್ಲರೂ ಸೇರಿ ಇವ್ರಿಗಿಂತ ಹಿರಿಯರು, ಇಂದ್ರನಿಗಿಂತ ಹಿರಿಯರು ಅಂತ ಗೊತ್ತಾಗುತ್ತೆ. ಏತೇಷಾಮೋ ವಹ್ನಿ, ಇವರಲ್ಲಿ ತತ್ವದೇವತೆಗಳಲ್ಲಿ ಅತ್ಯಂತ ಚಿಕ್ಕವ ಯಾರು ಅಂದ್ರೆ ವಹ್ನಿ, ಅಗ್ನಿದೇವ. ಪರಮೋ ವಿಷ್ಣುರುಚ್ಯತೆ, ಅಗ್ನಿರ್, ಇದು ವೇದದಲ್ಲೇ ಬರುವ ಮಾತು. ಅಗ್ನಿರ್ವೈ ದೇವಾನಾಮೋ ಮಹಾವಿಷ್ಣು ಪರಮಃ, ಅಗ್ನಿ ಎಲ್ಲ ದೇವತೆಗಳಿಗಿಂತ ಇದು ಆರಣ್ಯಕದಲ್ಲಿ ಬರುವ ಮಾತು. ವಹ್ನಿ ವಿಷ್ಣು ಪರಮಃ, ಅದನ್ನೇ ಪರಮೋ ವಿಷ್ಣುರುಚ್ಯತೆ ಅಂತ ಸಂಹಿತೆ ಹೇಳ್ತಾ ಇದೆ. ಅಂತರಾಳೇ ಸ್ಥಿತಾಸ್ತ್ವನ್ಯೇ, ಅಂತರಾಳದಲ್ಲಿ ಈ ಅಗ್ನಿ ಮತ್ತು ನಾರಾಯಣರ ನಡುವೆ ಅನ್ಯೇ ದೇವಾಹ ಬ್ರಹ್ಮಾದ್ಯಾಹ ಪೂರ್ವಮೀರಿತಾಹ, ಬ್ರಹ್ಮನೇ ಮೊದಲಾದಂತಹ ದೇವತೆಗಳು ಹಿಂದೆ ಹೇಳಲ್ಪಟ್ಟವರೆಲ್ಲ ಈ ಅಗ್ನಿ ಮತ್ತು ವಿಷ್ಣುವಿನ ನಡುವೆಗೆ ಇದ್ದಾರೆ. ಅಗ್ನಿ ಪಶ್ಚಾತ್ ಗಜಾನಾತ್ ತದಿಂದ್ರ ವಾಕ್ಯಾತ್ ತತೋ ಅವಮಃ ತಸ್ಮಾದ್ ವಿಷ್ಣುಭಿಸಂಬಂಧಾತ್ ಪಾರಾವರ್ಯಂ ಸುರೇಶ್ವಿದಂ. ತಸ್ಮಾತ್, ಆದ್ದರಿಂದ ವಿಷ್ಣುಭಿಸಂಬಂಧಾತ್, ಇವರೆಲ್ಲರೂ ಕೂಡ ನಾರಾಯಣ ಹಿರಿಯ. ಪಾರಾವರ್ಯಂ ಸುರೇಶು ಇದಂ, ಸುರರಲ್ಲಿ ವಿಷ್ಣುವಿನ ವಿಶೇಷ ಸಂಬಂಧ ಇತ್ತು, ಆದ್ರಿಂದಾಗಿ ಇಂದ್ರ ದೊಡ್ಡವ. ಅಗ್ನಿಗೂ ಸಂಬಂಧ ಬಂತು, ಆದ್ರಿಂದಾಗಿ ಅವರಿಗಿಂತ ಕೆಳಗಿನವರಿಗಿಂತ ಅಗ್ನಿ ಹಿರಿಯ ಅಂತ ಆಗ್ತಾನೆ. ಅಗ್ನಿ ಪಶ್ಚಾತ್ ಗಜಾನಾಥ್, ಅಗ್ನಿ ಆಮೇಲೆ ಇಂದ್ರನಿಂದ ಉಪದೇಶ ಪಡೆದು ಆ ಬ್ರಹ್ಮನನ್ನ ಅರಿತ. ಅವರು ದಡ್ರು, ಹೊರಟೋದ್ರು ಅಂತ ನಾವು ತಿಳ್ಕೊಳ್ಬಾರ್ದು. ಅಂದ್ರೆ ಈಗ ಅವರು ಜಾತವೇದಾವಾಹಮಸ್ಮಿ ಮಾತರಿಶ್ವಾವಾಹಮಸ್ಮಿ ಅಂತ ಹೋದವರು ಮತ್ತೆ ಯಾವತ್ತು ತಿಳ್ಕೊಳ್ಳಿಲ್ಲ, ನಾವೆಲ್ಲ ದೇವತಾ ಸನ್ನಿಧಾನದಲ್ಲಿ ಪೂಜೆ ಮಾಡ್ತೀವಲ್ಲ ಅಂತಂದ್ರೆ ಅವರು ಆಮೇಲೆ ಇಂದ್ರನ ಮೂಲಕ ಮತ್ತೆ ಆ ಪರಮಾತ್ಮನ ಅರಿವನ್ನ ಪಡೀತಾರೆ. ಇದು ಅವರಿಗೆ ಇರುವಂತಹ ವಿಶೇಷ ಶಕ್ತಿ. ಇದನ್ನ ಆಚಾರ್ಯರು ಸಂಹಿತೆಯ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು. ಸರಿ, ಇದರಲ್ಲಿ ಎಲ್ಲ ಇಷ್ಟು ವಿಷಯಗಳು ಒಟ್ಟಿಗೆ ಸಂಗ್ರಹ ಆಯ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಇಂದ್ರವಾಕ್ಯಾತ್ ಅವ ಅಜಾನಾತ್, ಇಂದ್ರನ ಮಾತಿನಿಂದ ಮುಂದೆ ಅಗ್ನಿಯು ಕೂಡ ತಿಳ್ಕೊಂಡ ಅನ್ನೋದು ನಮಗೆ ಎಲ್ಲ ದೇವತೆಗಳಿಗೂ ತಿಳುವಳಿಕೆ ಇರುವುದರಿಂದನೇ ಅವರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಏನು ಅಂದ್ರೆ, ಮೊದಲು ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ಇಂದ್ರ ಪ್ರಶ್ನೆ ಮಾಡುವವನಿದ್ದ. ಹಾಗಾಗಿ ಭಗವಂತ ಅವನಿಗೆ ತಾನು ಉಪದೇಶ ಕೊಡದೆ ಅವನಿಗೆ ಗುರುಗಳಾಗಿ ಯಾರು ಬೇಕೋ ಅವರಿಂದಲೇ ಉಪದೇಶ ಕೊಡಿಸಿದ ಅಂತ ಗೊತ್ತಾಗುತ್ತೆ. ಉಪನಿಷತ್ತು ಮತ್ತೆ ಮುಂದೆ ತಸ್ಯೈಷ ಆದೇಶ ಯದೇತದ್ ವಿದ್ಯುತೋ ವ್ಯದ್ಯುತದಾ ಇತಿ ನ್ಯಮೀಮಿಷದಾ ಇತ್ಯಧಿದೈವತಂ ಅಥಾಧ್ಯಾತ್ಮಂ ಯದೇತದ್ ಗಚ್ಚತಿ ವಚಮನೋನೇನ ಚೈನಮುಪಸ್ಮರತ್ಯಭೀಕ್ಷ್ಣಂ ಸಂಕಲ್ಪಃ ಅಂತ ಮುಂದೆ ಮತ್ತೆ ಕೆಲವು ವಿಷಯಗಳನ್ನ ಹೇಳುತ್ತೆ. ಭಗವಂತನ ಆದೇಶ, ಭಗವಂತನ ಉಪದೇಶ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಅದನ್ನ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಕೃಷ್ಣ.